ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನ್ ನಿಮ್ಮ ತೀರ್ಥಸ್ವಾಮಿ ಬಾಬು. ಸೊ 2026ರ ಒಂದು IPL ಟೂರ್ನಿಗೆ ಇನ್ನು ಕೆಲವೇ ದಿನ ಬಾಕಿ ಇದೆ. ಅದು ಕೂಡ ಮೊದಲನೇ ಮ್ಯಾಚ್ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ವರ್ಸಸ್ SRH. ಈ ಒಂದು ಉದ್ಘಾಟನಾ ಪಂದ್ಯಕ್ಕೆ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. RCBಗೆ ಸಪೋರ್ಟ್ ಎಲ್ಲರದು ಖಂಡಿತ ಇದ್ದೇ ಇದೆ. ಅದರಲ್ಲೂ ಕೂಡ ಕೆಲವರು ಟಿಕೆಟ್ ಸಿಕ್ಕಿಲ್ಲ ಅಂತ ಬೇಜಾರಲ್ಲಿದ್ದಾರೆ. ನೆಕ್ಸ್ಟ್ ಮ್ಯಾಚಿಗೆ ಬುಕ್ ಮಾಡೋಣ ಬಿಡು ಇನ್ನೇನು ಅಂತ ಆ ಒಂದು ಜೋಶಲ್ಲೂ ಕೂಡ ಇದ್ದಾರೆ. ಸೊ ಇದ್ರ ನಡುವೆ RCB ಫ್ಯಾನ್ಸ್ಗೆ ಇದೊಂಥರ ಖುಷಿ ವಿಚಾರ. ಏನಂತಂದ್ರೆ ಎಲ್ರಿಗೂ ಗೊತ್ತೇ ಇದೆ, ಆಲ್ಮೋಸ್ಟ್ ನಿನ್ನೆಯಿಂದ ವಿಷಯ ಹೊರಗಡೆ ಬರ್ತಾ ಇದೆ. ಅಧಿಕೃತವಾಗಿ ಇಲ್ಲದೆ ಇದ್ರು ಇದೊಂದು ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿಲ್ಲ, ಯಾಕೆಂದ್ರೆ BCCI ಇಂದ ಅದೆಲ್ಲ ಒಂದು ಪರ್ಮಿಷನ್ ಬೇಕು. ಸೊ ಅದು ಫ್ರಾಂಚೈಸಿ ಕಡೆಯಿಂದ ಎಲ್ರಿಗೂ ಕೂಡ ಗೊತ್ತೇ ಇದೆ. RCB ಫ್ರಾಂಚೈಸಿ ಸೇಲ್ ಆಗಿದೆ. ಕಳೆದ ಒಂದು 4-5 ತಿಂಗಳಿಂದ ಹಿಂದೆಯಿಂದನೂ ಕೂಡ RCB ಫ್ರಾಂಚೈಸಿ ಸೇಲ್ಗಿದೆ. ಯಾರು ಬೈ ಮಾಡ್ಬೋದು, ಸಾಕಷ್ಟು ಇದ್ರ ಬಗ್ಗೆ ವಿಚಾರ ನಡೀತಾ ಇತ್ತು. ಅಂದ್ರೆ 18,000 ಕೋಟಿ 20,000 ಕೋಟಿ RCB ಫ್ರಾಂಚೈಸಿ ಬೆಲೆ ಇದೆ. ಸೊ ಯಾರು ಬೈ ಮಾಡ್ತಾರೆ, ಅದ್ರಲ್ಲೂ ಕೂಡ ಕನ್ನಡಿಗರೇ ತಗೋಬೇಕು ಅನ್ನೋ ಒಂದು ಚರ್ಚೆ ಕೂಡ ಎಲ್ಲಾ ಅಭಿಮಾನಿಗಳಲ್ಲಿ ಇತ್ತು. ಸೊ ಇವಾಗ ಕೊನೆಗೂ ಕೂಡ RCB ಫ್ರಾಂಚೈಸಿ ಮೆನ್ ಅಂಡ್ ವುಮೆನ್ ಎರಡೂ ತಂಡ ಫ್ರಾಂಚೈಸಿ ಇವಾಗ ಸೇಲ್ ಆಗಿದೆ. ಅದು ಕೂಡ ದಾಖಲೆ ಮೊತ್ತ. ಇದು ಖುಷಿ ಪಡೋ ವಿಚಾರ ಅಂತ ಹೇಳಿದ್ದು. ದಾಖಲೆ ಮೊತ್ತ ಅಂತಂದ್ರೆ, ನೀವು 2008ರಲ್ಲಿ ಪ್ರಾರಂಭವಾದ IPL ಅನ್ನ ಮೊದಲನೇದಾಗಿ RCB ಓನರ್ ವಿಜಯ್ ಮಲ್ಯ ಅವರು 400 ಚಿಲ್ಲರೆ ಕೋಟಿಗೆ ಬೈ ಮಾಡ್ತಾರೆ. ಸೊ ಇದು ಎರಡನೇ ದಾಖಲೆ ಮೊತ್ತ. ಅದಕ್ಕಿನ್ನ ದಾಖಲೆ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಇರುತ್ತೆ. ಅದಾದ ನಂತರ 2008ರಲ್ಲಿ ವಿಜಯ್ ಮಲ್ಯ ಅವರು ಬೈ ಮಾಡಿದ್ದು 400 ಕೋಟಿಗೂ ಅಧಿಕ ಮೊತ್ತ, ಅಂದ್ರೆ 450 ಆ ಒಂದು ಸಮಥಿಂಗ್ ಅಲ್ಲಿ ಬೈ ಮಾಡ್ತಾರೆ. ಸೊ ಇವಾಗ RCB ಫ್ರಾಂಚೈಸಿ 16,706 ಕೋಟಿಗೆ ಸೇಲ್ ಆಗಿದೆ. ಸೊ ಇದೊಂಥರ IPL ಇತಿಹಾಸದಲ್ಲೇ ದಾಖಲೆ ಮೊತ್ತ ಅಂತಾನೆ ಹೇಳ್ಬೋದು. ಯಾವೊಂದು ಫ್ರಾಂಚೈಸಿ ಈ ಮೊತ್ತಕ್ಕೆ ಸೇಲ್ ಆಗಿಲ್ಲ. ನೀವು ಲಾಸ್ಟ್ ನೋಡ್ಬೋದು, ನೆನೆ ಕೂಡ ರಾಜಸ್ಥಾನ್ ರಾಯಲ್ಸ್ ಕೂಡ ಬೇರೆಯವರಿಗೆ ಫ್ರಾಂಚೈಸಿ ಸೇಲ್ ಆಯ್ತು. ಆದ್ರೆ RCB ಆ ಒಂದು ಫ್ರಾಂಚೈಸಿಗೂ ಅಧಿಕ ಮೊತ್ತಕ್ಕೆ ಸೇಲ್ ಆಗಿದೆ. ಇದು ಒಂದು ರೀತಿ RCBಗಿರೋ ಬ್ರ್ಯಾಂಡ್ ವ್ಯಾಲ್ಯೂ, ಆ ಒಂದು ಫ್ಯಾನ್ಸ್ ಖುಷಿ ಪಡೋ ವಿಚಾರ. ಈಗ ವಿಷಯ ಏನಂತಂದ್ರೆ, RCB ಫ್ರಾಂಚೈಸಿ ಸೇಲ್ ಆಯ್ತು. ಸೊ ನಂತರ ಏನಾಗುತ್ತೆ, ತಂಡದಲ್ಲಿ ಬದಲಾವಣೆ ಏನು, ರೇಸಲ್ಲಿ ಫ್ರಾಂಚೈಸಿ ಅಂದ್ರೆ ಖರೀದಿ ರೇಸಲ್ಲಿ ಯಾರ್ಯಾರಿದ್ರು, ಯಾವ ಗ್ರೂಪ್ ತಗೊಳ್ಕೋ, ಆ ಒಂದು ಖರೀದಿಯನ್ನ ಯಾವ ಫ್ರಾಂಚೈಸಿ ಮಾಡ್ತು, ಯಾವ ಒಂದು ಕಂಪ್ನಿ ಮಾಡ್ತು ಅನ್ನೋದು ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ವಿಷಯ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಆಗ್ಲೇ ಹೇಳಿದೆ, 16,706 ಕೋಟಿಗೆ RCB ಫ್ರಾಂಚೈಸಿ ಸೇಲ್ ಆಗಿದೆ. ಇದರಲ್ಲಿ ಮೆನ್ನು ಕೂಡ ಇರುತ್ತೆ, ವುಮೆನ್ ಅಂದ್ರೆ ಮಹಿಳಾ ತಂಡ ಮತ್ತು ಪುರುಷರ ತಂಡ ಎರಡೂ ತಂಡ ಸೇರಿ ಈ ಒಂದು ಫ್ರಾಂಚೈಸಿ 16,706 ಕೋಟಿಗೆ ಸೇಲ್ ಆಗಿದೆ. ಯಾವ ಒಂದು ಕಂಪನಿ, ಯಾವ ಒಂದು ಸಂಸ್ಥೆ ಇದನ್ನ ಬೈ ಮಾಡ್ತು ಅಂದ್ರೆ, ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ, ಬೋಲ್ಟ್ ವೆಂಚರ್ಸ್ ಮತ್ತು ಬ್ಲಾಕ್ ಸ್ಟೋನ್ ಕಂಪನಿಗಳ ಒಂದು ಒಕ್ಕೂಟ. ಈ ಒಂದು 4 ಕಂಪನಿಗಳ ಒಕ್ಕೂಟ ಸೇರ್ಕೊಂಡು ಈ ಒಂದು ಫ್ರಾಂಚೈಸಿಯನ್ನ ದಾಖಲೆಯ ಮೊತ್ತಕ್ಕೆ ಖರೀದಿ ಮಾಡ್ತಾರೆ. ಇದರಲ್ಲಿ ನಮ್ಗೆ ಜಾಸ್ತಿ ಅಂದ್ರೆ ಶೇರ್ 100% ಶೇರ್ ಅನ್ನ ಮಾರಾಟ ಮಾಡಿದ್ದಾರೆ. ಯಾವುದು ಅಂತಂದ್ರೆ, ಇವಾಗ ಪ್ರೆಸೆಂಟ್ ಇರೋ Diageo RCB ಫ್ರಾಂಚೈಸಿಯ ಮಾಲೀಕರಾದಂತಹ Diageo ಅವರು 100% ಶೇರ್ ಅನ್ನ ಮಾರಾಟ ಮಾಡಿದ್ದಾರೆ. ಈ ಒಂದು 100% ಶೇರ್ ಅನ್ನ ಈ ಒಂದು ಒಕ್ಕೂಟ, 4 ಕಂಪನಿಗಳ ಒಕ್ಕೂಟ ಸೇರ್ಕೊಂಡು ಖರೀದಿ ಮಾಡಿದೆ. ಇದರಲ್ಲಿ ಜಾಸ್ತಿ ಮೌಲ್ಯ ಅಂತಂದ್ರೆ ಆದಿತ್ಯ ಬಿರ್ಲಾ ಗ್ರೂಪ್ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಇವ್ರದ್ದು ಇದರಲ್ಲಿ ಖರೀದಿ ಅಂದ್ರೆ ಶೇರ್ ಜಾಸ್ತಿ ಇರುತ್ತೆ. ಇನ್ನ ಬೋಲ್ಟ್ ವೆಂಚರ್ಸ್ ಮತ್ತು ಬ್ಲಾಕ್ ಸ್ಟೋನ್ ಕೂಡ ಆ ಒಂದು ಒಕ್ಕೂಟದ ಒಂದು ಭಾಗ, ಅಂದ್ರೆ ಆ ಶೇರ್ನ ಒಂದು ಭಾಗವಾಗಿದ್ದಾರೆ. ಸೊ ಇದರಲ್ಲಿ ಒಂದೇನಂತಂದ್ರೆ, ಆದಿತ್ಯ ಬಿರ್ಲಾ ಗ್ರೂಪ್ ನ ನಿರ್ದೇಶಕ ಆರ್ಯಮನ್ ಅವರು ನೂತನ ಫ್ರಾಂಚೈಸಿಯ ಅಧ್ಯಕ್ಷರಾಗಿದ್ದಾರೆ. ಅಂದ್ರೆ ಅವರಿಗೆ 28-30 ಆ ಒಂದು ಏಜು, ಚಿಕ್ಕ ಏಜು. ಆಮೇಲೆ ಮಾಜಿ ಕ್ರಿಕೆಟಿಗರು ಕೂಡ ಹೌದು. ಅಂದ್ರೆ ಅವರು ಲಾಸ್ಟ್ ಅಲ್ಲ, IPL ಪ್ರಾರಂಭದಲ್ಲಿ ಒಂದು ಫ್ರಾಂಚೈಸಿಗೆ ಸೇಲ್ ಆಗಿದ್ರು. ಬಟ್ ಮ್ಯಾಚ್ ಆಡೋದಿಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಬಟ್ ಅವರು ಕೂಡ ಕ್ರೀಡಾ ಹಿನ್ನೆಲೆ, ಒಂದು ಒಬ್ಬ ಮಾಜಿ ಕ್ರೀಡಾ ಆಟಗಾರ ಅಂತಾನೆ ಹೇಳ್ಬೋದು, ಕ್ರಿಕೆಟ್ ಆಟಗಾರ ಅಂತ ಹೇಳ್ಬೋದು. ಸೊ ಇವರು ಸದ್ಯಕ್ಕೆ ಫ್ರಾಂಚೈಸಿ ಅಂದ್ರೆ RCBಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ನ ಸತ್ಯನ್ ಗಜ್ವಾನಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ RCB ಗೋಲ್ಡನ್ ಏರಾ ಅಂತ ಹೇಳ್ತಾರಲ್ಲ, ಆ ತರ ಒಂದು ಇನ್ನು ಮುಂದುವರಿಸ್ತೀವಿ ಅವ್ರಿಗೆ ಹೇಳ್ತಾ ಇದ್ರು. RCBಗಿರೋ ಒಂದು ಬ್ರ್ಯಾಂಡ್ ವ್ಯಾಲ್ಯೂ, ಆ ಒಂದು ಲಾಯಲ್ಟಿ, ಅಭಿಮಾನಿಗಳು, ಆಮೇಲೆ ಕರ್ನಾಟಕ, ಕನ್ನಡ, ಬೆಂಗಳೂರು, ಇದನ್ನೆಲ್ಲದೂ ಕೂಡ ನಾವು ಸೇರಿಸ್ಕೊಂಡು ಇನ್ನೂ ಒಂದೇ ಸ್ಟೆಪ್ ಅನ್ನ ಮುಂದೆ ತಗೊಂಡು ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಒಂದು ಅಂದ್ರೆ ಫ್ಯಾನ್ಸ್ಗಳು ಯಾವ್ದು ಕೂಡ ಅದನ್ನ ರಿಗ್ರೆಟ್ ಮಾಡೋ ತರ ಮಾಡಲ್ಲ, ಇನ್ನೂ ಸ್ವಲ್ಪ ನಾವು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತ ಅವರು ಹೇಳಿದ್ದಾರೆ. ಸೊ ಇದರಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ನೀವು ನೋಡ್ಬೋದು, RCB ಫ್ರಾಂಚೈಸಿ ಸೇಲ್ಗೆ ಇಟ್ಟಾಗ್ಲೇ
ನಿಮಗೆ ಸಾಕಷ್ಟು ಒಂದು ಸಂಸ್ಥೆಗಳು, ಸಾಕಷ್ಟು ಕಂಪ್ನಿಗಳು ಹೆಸರು ಕೇಳ್ಬಂತು. ಇವ್ರು ಬೈ ಮಾಡ್ತಾರೆ, ಇವ್ರು ತಗೊಳ್ತಾರೆ. ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಕಂಪ್ನಿಗಳ ನೇಮ್ ಆಗಿರ್ಬೋದು, ದೊಡ್ಡ ದೊಡ್ಡ ಪರ್ಸನ್ ವ್ಯಕ್ತಿಗಳ ನೇಮ್ ಕೂಡ ಕೇಳ್ಪಡ್ತು. ಸೊ ಅದ್ರಲ್ಲಿ ರೇಸಲ್ಲಿ ಇದ್ದವ್ರು ಯಾರು, ಎಲ್ಲಿ ಯಾವ ಫೈನಲ್ ಎಲ್ಲಿ ತನಕ ಬಂದ್ರು, ಮತ್ತೆ ಯಾಕೆ ಬೈ ಮಾಡ್ಲಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ಹೇಳ್ತೀನಿ ಯಾರ್ಯಾರಿದ್ರು ಅಂತ. ಮಣಿಪಾಲ್ ಆಸ್ಪತ್ರೆ ಸಮೂಹಗಳ ಡಾಕ್ಟರ್ ರಂಜನ್ ಅವರ ನೇತೃತ್ವದ ಒಕ್ಕೂಟ, ಅಂದ್ರೆ ಅವರೊಂದು ಗ್ರೂಪ್ ಎಲ್ಲ ಸೇರ್ಕೊಂಡು, ಮಣಿಪಾಲ್ ಆಸ್ಪತ್ರೆ ಸಮೂಹಗಳದ ಗ್ರೂಪ್ ಒಂದು ಸೇರ್ಕೊಂಡು ಅವರು ಕೂಡ RCB ಫ್ರಾಂಚೈಸಿಯನ್ನ ಖರೀದಿ ಮಾಡೋ ಬಿಡ್ ಅಲ್ಲಿ ಅವರು ಕೂಡ ರೇಸ್ ಅಲ್ಲಿ ಇದ್ರು. ಬಟ್ ಕಾರಣಾಂತರಗಳಿಂದ ಅವರೊಂದು ಬಿಡ್ ಏನೇ ಇರುತ್ತಲ್ಲ, ಅವ್ರದೊಂದು ಪ್ರೈಸ್ ಇರುತ್ತೆ, ಅವ್ರದೊಂದು ಅಮೌಂಟ್ ಬಿಡ್ ಪ್ರೈಸ್ ಇರುತ್ತೆ. ಸೊ ಅದು ಎರಡು ಮ್ಯಾಚ್ ಆಗ್ಲಿಲ್ಲ. ಸೊ ಅವ್ರು ಕೂಡ ರೇಸ್ ಇಂದ ಹಿಂದೆ ಸೇರಿತಾರೆ. ಅದು ಕೂಡ ಕನ್ನಡಿಗರು ಹೇಳ್ತಾ ಇದ್ರು, ಕನ್ನಡಿಗರು ಬೈ ಮಾಡಿದ್ರೆ ಚೆನ್ನಾಗಿರುತ್ತೆ. RCB ಯಾವತ್ತಿದ್ರು ಕನ್ನಡಿಗರ ಒಂದು ಕೈಯಲ್ಲಿ ಇರಬೇಕು. ವಿಜಯ್ ಮಲ್ಯ ಬಿಟ್ಟಾದ್ಮೇಲೆ ಅದು ಬೇರೆಯವ್ರ ಕೈಯಲ್ಲಿತ್ತು. ಸೊ ಫೈನಲಿ ಕನ್ನಡಿಗರ ಕೈಗೆ ಬಂದ್ರೆ ಚೆನ್ನಾಗಿರುತ್ತೆ, ಒಂದು ಕನ್ನಡದ ಅದ್ರಲ್ಲಿ ಕಂಪಿರುತ್ತೆ ಅನ್ನೋ ತರ ಎಲ್ಲ ಫ್ಯಾನ್ಸ್ ಹೇಳ್ತಾ ಇದ್ರು. ಸೊ ಮಣಿಪಾಲ್ ಆಸ್ಪತ್ರೆ ಸಮೂಹ ಅವ್ರದೊಂದು ಒಕ್ಕೂಟಕ್ಕೆ ಬಂದಿದ್ರೆ ಚೆನ್ನಾಗಿತ್ತು ಅಂತ ಇದ್ರು. ಬಟ್ ಆಗಿಲ್ಲ, ಅದು ಅವರು ಕೂಡ ಹಿಂದೆ ಸರಿದಿದ್ದಾರೆ. ಪ್ರತಿಷ್ಠಿತ ಫುಟ್ಬಾಲ್ ಕ್ಲಬ್ ಯುನೈಟೆಡ್ ಮ್ಯಾಂಚೆಸ್ಟರ್ ಅದ ಮಾಲೀಕರಾದಂತ ಔರಾಮ್ ಗ್ಲೇಜರ್ ಇವರು ಕೂಡ RCB ಫ್ರಾಂಚೈಸಿಯನ್ನ ಖರೀದಿ ಮಾಡುವ ರೇಸ್ ಅಲ್ಲಿ ಕಡೆಯ ತನಕ ಇದ್ರು. ಗೊತ್ತಿದೆ ನಿಮಗೆ, ಫುಟ್ಬಾಲ್ ಕ್ಲಬ್ ಯುನೈಟೆಡ್ ಮ್ಯಾಂಚೆಸ್ಟರ್ ಅಂದ್ರೆ ಎಷ್ಟು ಫೇಮಸ್ ಅಂತ. ಸೊ ಅದ್ರ ಓನರ್ ಅವರು ಈ RCB ಫ್ರಾಂಚೈಸಿನ ಖರೀದಿ ಮಾಡಕ್ಕೆ ಸಾಕಷ್ಟು ಪ್ರಯತ್ನ ಪಟ್ರು. ಅವ್ರದ್ದು ಕೂಡ ಒಂದು ಒಕ್ಕೂಟ, ಅವ್ರದ್ದು ಒಂದು ಟೀಮ್ ಮಾಡ್ಕೊಂಡು ಅಲ್ಲೂ ಕೂಡ ಸಾಕಷ್ಟು ಫೈಟ್ ಮಾಡಿದ್ರು ಖರೀದಿಗೆ, ಬಿಡ್ ಮಾಡೋದಿಕ್ಕೆ. ಬಟ್ ಅವರು ಕೂಡ ಸಾಧ್ಯ ಆಗಿಲ್ಲ, ಹಿಂದೆ ಸರಿದಿದ್ದಾರೆ. ಇವರಿಬ್ರು ಖ್ಯಾತನಾಮರು, ಒಂದ್ ಕಡೆ ಮಣಿಪಾಲ್ ಸಂಸ್ಥೆ, ಇನ್ನೊಂದ್ ಕಡೆ ಯುನೈಟೆಡ್ ಮ್ಯಾಂಚೆಸ್ಟರ್ ಮಾಲೀಕರಂತಹ ಔರಾಮ್ ಗ್ಲೇಜರ್ ಅವರು ಒಂದ್ ಕಡೆ ಆಯ್ತಾ. ಇನ್ನ ಲ್ಯಾನ್ಸರ್ ಕ್ಯಾಪಿಟಲ್ ಕಂಪನಿ, ಅದು ಕೂಡ ಒಂದು ಪ್ರತಿಷ್ಠಿತ ಕಂಪನಿ, ಅವರು ಕೂಡ ಬೈ ಮಾಡೋ ರೇಸ್ ಅಲ್ಲಿ ಇದ್ರು, ಅವರು ಕೂಡ ಹಿಂದೆ ಸರಿದ್ರು. ಇನ್ನ ನಮ್ಮ ಕನ್ನಡದ ಹೆಸರಾಂತ ಆ ಚಿತ್ರ ಸಂಸ್ಥೆ, ಅಂದ್ರೆ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಅವರು ಕೂಡ RCB ಫ್ರಾಂಚೈಸಿಯನ್ನ ಖರೀದಿ ಮಾಡ್ತಾ ಇದ್ದಾರೆ. ಇಂಡಿವಿಜುವಲ್ ಆಗಿರ್ಬೋದು, ಅವ್ರದೇ ಆದಂತಹ ಒಂದು ಗ್ರೂಪ್ ಮಾಡ್ಕೊಂಡು ಒಕ್ಕೂಟ ಮಾಡ್ಕೊಂಡು ಖರೀದಿ ಮಾಡ್ತಾರೆ ಅನ್ನೋ ಒಂದು ಟಾಕ್ ಕೂಡ ಇತ್ತು. ಬಟ್ ಅದು ಕೂಡ ಸಾಧ್ಯ ಆಗಿಲ್ಲ. ಹೇಳ್ತಾ ಇದ್ರು ಅಟ್ಲೀಸ್ಟ್ ಮಣಿಪಾಲ್ಗೆ ಹೋಗದೆ ಇದ್ರು ಹೊಂಬಾಳೆ ಸಂಸ್ಥೆಗಾರ ಹೋಗ್ಲಿ, ಅವ್ರು ಕನ್ನಡದವರು, ಅವ್ರ ಕೈಯಲ್ಲಿ RCB ಸಂಸ್ಥೆ ಇರ್ಲಿ, RCB ಫ್ರಾಂಚೈಸಿ ಇರ್ಲಿ ಅಂತ ಎಲ್ಲರೂ ಕೂಡ ಫ್ಯಾನ್ಸ್ ಅಪೇಕ್ಷೆ ಪಡ್ತಾ ಇದ್ರು. ಬಟ್ ಚಾನ್ಸ್ ಆಗಿಲ್ಲ. ಇನ್ನೊಂದು ಹೆಸರು ಅಂತಂದ್ರೆ ಅದ್ರ ಜೊತೆ ಗೊತ್ತಿದೆ ಎಲ್ರಿಗೂ ಕೂಡ, ಅಟ್ಲೀಸ್ಟ್ ಒಂದು ಇನ್ಫಾರ್ಮ್ ಇದ್ದೇ ಇರುತ್ತೆ. ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರ ವೈಫ್ ಅನುಷ್ಕಾ ಶರ್ಮಾ RCB ಅನ್ನ ಫ್ರಾಂಚೈಸಿಯನ್ನ ಬೈ ಮಾಡ್ತಾರೆ. ಅಂದ್ರೆ ಸೊ ಒಟ್ಟು ಒಬ್ಬರೇ ಓನರ್ ಆಗಿರಲ್ಲ, ಒಕ್ಕೂಟ, ಅಂದ್ರೆ ಅದರಲ್ಲೂ 2-3 ಸಂಸ್ಥೆಗಳನ್ನ ಟೈಅಪ್ ಮಾಡ್ಕೊಂಡು ಖರೀದಿ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರದ್ದು ಪರ್ಸೆಂಟೇಜ್ ಆಫ್ ಶೇರ್ RCB ಫ್ರಾಂಚೈಸಿ ಮೇಲೆ ಇರುತ್ತೆ, ಅವ್ರು ಖರೀದಿ ಮಾಡ್ತಾರೆ ಅನ್ನೋ ಟಾಕ್ ಕೂಡ ಬಂದಿತ್ತು. ಬಟ್ ಅದು ಕೂಡ ಚಾನ್ಸ್ ಸಿಗ್ಲಿಲ್ಲ. ಅನುಷ್ಕಾ ಶರ್ಮಾ ಅವರು ಕೂಡ ಖರೀದಿ ಮಾಡೋಕ್ಕೆ ಆಗಿಲ್ಲ. ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಬಟ್ ಖಂಡಿತ ಅವರು ಕೂಡ ರೇಸಲ್ಲಿ ಇದ್ರು ಅನ್ನೋ ಒಂದು ಶೇರ್ ತಗೋಬೇಕು, ಅವರು ಒಂದು RCB ಫ್ರಾಂಚೈಸಿಯಲ್ಲಿ ನಮ್ದು ಶೇರ್ ಇರಬೇಕು ಅನ್ನೋ ಒಂದು ಅಪೇಕ್ಷೆ ಒಂದು ಪಡ್ತಾ ಇದ್ರು ಅಂತ ಒಂದು ಮಾಹಿತಿ ಇದೆ. ಸೊ ಇನ್ನೇನು RCB ಫ್ರಾಂಚೈಸಿ ಕೊನೆಗೂ ಸೇಲ್ ಆಯ್ತು. ಅದು ಕೂಡ ಆದಿತ್ಯ ಬಿರ್ಲಾ ಗ್ರೂಪ್ ಒಕ್ಕೂಟಕ್ಕೆ ಸೇಲ್ ಆಗಿದೆ. ದಾಖಲೆ ಮೊತ್ತ 16,706 ಕೋಟಿಗೆ ಸೇಲ್ ಆಗಿದೆ. ಒಂದ್ ಕಡೆ RCB ಫ್ಯಾನ್ಸ್ಗೆ ಖುಷಿ ವಿಚಾರ. ಹೌದು, ನಮ್ಮ ಬ್ರ್ಯಾಂಡ್ ಒಂದ್ಸಲ ಕಪ್ ಗೆದ್ದಿದ್ರು ಕೂಡ ಅಷ್ಟು ಬ್ರ್ಯಾಂಡ್ ವ್ಯಾಲ್ಯೂಲಿ ಸೇಲ್ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ಏನಕ್ಕೆ RCB ಫ್ರಾಂಚೈಸಿ ಅಷ್ಟು ಅಂತ ದೊಡ್ಡ ಬ್ರ್ಯಾಂಡ್, ವಿರಾಟ್ ಕೊಹ್ಲಿ ಇರ್ತಕ್ಕಂಥ ಟೀಮು ಯಾಕೆ ಸೇಲ್ ಮಾಡಕ್ ಮುಂದಾದ್ರು ಅನ್ನೋ ಕ್ವಶನ್ ಎಲ್ರಿಗೂ ಕೂಡ ಕಾಡ್ತಿದೆ. ಅದಕ್ಕೆ ಉತ್ತರ ಏನಂತಂದ್ರೆ, ನಿಮ್ಗೆ ಗೊತ್ತೇ ಇದೆ, 2025 RCB ಚೊಚ್ಚಲ ಮೊದಲ ಬಾರಿಗೆ ಕಪ್ ಗೆಲ್ತು. ಈ ಒಂದು ಕಪ್ ಗೆದ್ದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಈ ಒಂದು ಸರೌಂಡಿಂಗ್ ಅಲ್ಲಿ ಮೆರವಣಿಗೆ ಸಂದರ್ಭ ಏನೊಂದು ದುರ್ಘಟನೆ ಆಯ್ತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ತಾರೆ. ಸೊ ಈ ಒಂದು ಪ್ರಕರಣವನ್ನ ಸರ್ಕಾರ ಆಗಿರ್ಬೋದು, ಆ ಒಂದು ಯಾರ್ಯಾರು ಅದಕ್ಕೆ ಮೂಲ ಈ ವ್ಯವಸ್ಥೆ ಇರುತ್ತೋ ಅವರೆಲ್ಲ ಕೂಡ ಫ್ರಾಂಚೈಸಿಯನ್ನ ದೂರು, ಅಂದ್ರೆ ಅವರಿಂದನೇ ಕಾರಣ ಅನ್ನೋ ತರ ಅವರು ದೂರು ಮಾಡ್ತಾರೆ. ಸೊ ಇದು ಏನಾಗುತ್ತೆ, ಫ್ರಾಂಚೈಸಿ ಅವರಿಗೆ ಹರ್ಟ್ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಈ ಒಂದು ಇಂಟೆನ್ಷನ್ ಮಾಡೇ ಇರಲ್ಲ, ಅಂದ್ರೆ ಫ್ಯಾನ್ಸ್ ಎಲ್ಲ ಖುಷಿ ಪಡ್ಲಿ, ಈ ಒಂದು ಮೆರವಣಿಗೆ ಮಾಡ್ಲಿ ಅನ್ನೋ ತರ ಇರುತ್ತೆ. ನಾವ್ ಯಾವುದೇ ಕಾರಣಕ್ಕೂ ಯಾವ ಒಂದು ಸಾವು ನೋವಿಗೂ ಕಾರಣ ಆಗ್ಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಇರಲ್ಲ. ಆದ್ರೂ ಕೂಡ ಸರ್ಕಾರ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು ನಮ್ಮನ್ನ ದೂಷಣೆ ಮಾಡ್ತಾ ಇದ್ದಾರೆ ಅಂತ ಅವರು ಬೇಸರದಲ್ಲಿ ಏನು ಕಾಲ್ತುಳಿತ ಸಂದರ್ಭ ದುರ್ಘಟನೆ ಆಯ್ತು, ಅದಾದ ಕೆಲವೇ ತಿಂಗಳುಗಳಲ್ಲಿ ಅವರು ಫ್ರಾಂಚೈಸಿಯನ್ನ ಸೇಲ್ ಮಾಡೋದಾಗಿ ಅನೌನ್ಸ್ ಮಾಡ್ತಾರೆ. ಸೊ ಇದು ಒಂದು ರೀತಿ
ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು. ಅದು ಬಿಟ್ಟು ಬೇರೆ ಬೇರೆ ಇರುತ್ತೆ, ಅವ್ರದ್ದು ಬಿಸ್ನೆಸ್ ಥಾಟ್ಸ್ ಇರುತ್ತೆ. ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಆಲ್ರೆಡಿ ಒಂದ್ಸಲಿ ಕಪ್ ಗೆದ್ದಿದೆ, ನೆಕ್ಸ್ಟ್ ಏನಾದ್ರು ಆ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗ್ಬೋದಾ? ವಿರಾಟ್ ಕೊಹ್ಲಿ ಏನಾದ್ರು ನಿವೃತ್ತಿ IPL ಇಂದ ನಿವೃತ್ತಿ ಪಡೆದ್ರೆ ವಿರಾಟ್ ಕೊಹ್ಲಿ ಅಂದ್ರೆ ಬ್ರ್ಯಾಂಡ್ ಅಂದ್ರೆ RCB ಆ ತರ ಇತ್ತು. ಸೊ ವಿರಾಟ್ ಕೊಹ್ಲಿ ಏನಾದ್ರು RCB ಬಿಟ್ಟು ಹೋದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗುತ್ತಾ, ಶೇರು ಕಮ್ಮಿ ಆಗುತ್ತಾ ಅನ್ನೋ ಕಾನ್ಸೆಪ್ಟ್ ಅಲ್ಲೂ ಕೂಡ ಇರ್ಬೋದು. ಅವರು ಒಂದು ಉದ್ದೇಶದಿಂದ, ಒಂದು ಲಾಭದ ಉದ್ದೇಶದಿಂದ ಕೂಡ ಸೇಲ್ ಮಾಡಿರ್ಬೋದು. ಎರಡೂ ಕೂಡ ರೀಸನ್ ಇರುತ್ತೆ. ಸೊ ಒಟ್ಟಿನಲ್ಲಿ ಯಾರಾದ್ರೂ ಏನು RCB ಒಂದು ಬ್ರ್ಯಾಂಡ್ ಯಾವತ್ತಿದು ಬ್ರ್ಯಾಂಡ್ ಆಗಿರುತ್ತೆ. ಆ ಒಂದು ಕೊಹ್ಲಿಯ ಫ್ಯಾನ್ಸ್ ಆಗಿರ್ಬೋದು, RCB ಅಭಿಮಾನಿಗಳಾಗಿರ್ಬೋದು, ಯಾವುದೇ ಕಾರಣಕ್ಕೂ ಅವ್ರ ಒಂದು ಸಪೋರ್ಟ್ ಜೋಶು ಇದ್ದೇ ಇರುತ್ತೆ. ಯಾರು ಓನರ್ ಆಗಿ ಅಂತ ವಿಜಯ್ ಮಲ್ಯ ಅವರು ಕನ್ನಡಿಗ ವಿಜಯ್ ಮಲ್ಯ ಇದ್ದಾಗ ಬೇರೆಯವರು ಖರೀದಿ ಮಾಡಿ ಅವ್ರು ಹೋದ್ರು ಕೂಡ RCB ಸಪೋರ್ಟ್ನೇ ಆಗಿರ್ಬೋದು, ಆ ಒಂದು ಲಾಯಲ್ಟಿ ಆಗಿರ್ಬೋದು, ಟಿಲ್ ಇಲ್ಲಿವರೆಗೂ ಕೂಡ ಅದೇ ತರ ಇದೆ. ಸೊ ನಮಗೇನು ಅದು ಮ್ಯಾಟರ್ ಆಗಲ್ಲ ಅಂತ ಕೆಲವು ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ವಿಚಾರ ಏನಂತಂದ್ರೆ RCB ಏನೋ ಬೇರೆ ಫ್ರಾಂಚೈಸಿ ಖರೀದಿ ಮಾಡಿದ್ರು. ಖರೀದಿ ಮಾಡಾದ್ಮೇಲೆ ತಂಡದಲ್ಲಾಗಿರ್ಬೋದು, ಫ್ರಾಂಚೈಸಿಯಲ್ಲಿ ಆಗಿರ್ಬೋದು ಏನೇನು ಚೇಂಜಸ್, ಬದಲಾವಣೆ ಆಗುತ್ತೆ ಅನ್ನೋ ಎಲ್ಲ ಒಂದು ಡೌಟ್ ಕೂಡ ಫ್ಯಾನ್ಸ್ ಗಿದೆ. ಹೌದು, ಖಂಡಿತ ಹೊಸ ಮಾಲೀಕರು ಬಂದ್ರು ಅಂದ್ರೆ ಹೊಸ ಆ ಒಂದು ಫ್ರಾಂಚೈಸಿಯನ್ನ ಖರೀದಿ ಮಾಡಿರೋ ಹೊಸ ಫ್ರಾಂಚೈಸಿ ಸಂಸ್ಥೆ ಮಾಲೀಕರು ಬಂದ್ರು ಅಂದ್ರೆ ಏನಾದ್ರೂ ಸ್ವಲ್ಪ ಚೇಂಜಸ್ ಮಾಡೇ ಮಾಡ್ತಾರೆ. ಸೊ ಫ್ಯಾನ್ಸ್ಗೆ ಇದ್ದೇ ಇದೆ, ಏನ್ ಚೇಂಜಸ್ ಮಾಡ್ಬೋದು? ಒಂದು, ತಂಡದ ನಾಯಕತ್ವ, ಕ್ಯಾಪ್ಟನ್ಸಿನ ಚೇಂಜ್ ಮಾಡೋ ಸಾಧ್ಯತೆ ಇದೆಯಾ? ಇರ್ಬೋದು. ಇನ್ನೊಂದು, ವಿರಾಟ್ ಕೊಹ್ಲಿ ನೇಮ್ ಮತ್ತೆ ಬ್ರ್ಯಾಂಡ್ ಗೊತ್ತೇ ಇದೆ, ವಿರಾಟ್ ಕೊಹ್ಲಿ ಅಂದ್ರೆ ಬ್ರ್ಯಾಂಡ್, ಅವ್ರನ್ನ ಬ್ರ್ಯಾಂಡ್ ಯೂಸ್ ಮಾಡ್ಕೊಂಡು RCB ಫ್ರಾಂಚೈಸಿನ ಇನ್ನೂ ಒಂದೇ ಸ್ಟೆಪ್ ಮೇಲೆ ತಗೊಂಡೋಗೋ ಒಂದು ಚಾನ್ಸ್ ಇದೆಯಾ? ಇರ್ಬೋದು. ಇನ್ನ ಅನ್ಬಾಕ್ಸ್ ಇವೆಂಟ್ ತರ ನಿಮ್ಗೆ ಗೊತ್ತೇ ಇದೆ, ಫಸ್ಟ್ ಅನ್ಬಾಕ್ಸ್ IPL ಅಲ್ಲಿ ಇವೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದು RCB ಫ್ರಾಂಚೈಸಿ. ಅದೇ ತರ ಬೇರೆ ಬೇರೆ ಹೊಸ ಹೊಸ ಕಾರ್ಯಕ್ರಮಗಳನ್ನ RCB ಹೊಸ ಮ್ಯಾನೇಜ್ಮೆಂಟ್ ಏನಾದ್ರು ಸ್ಟಾರ್ಟ್ ಮಾಡ್ಬೋದಾ? ಇನ್ನೊಂದು, ಬ್ರ್ಯಾಂಡ್ ಅಂದ್ರೆ RCBಗೆ ಬ್ರ್ಯಾಂಡ್ ಅಂದ್ರೆ ಕ್ರೀಡಾಂಗಣಕ್ಕೆ ಎಂಟ್ರಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ RCB ಆಟಗಾರರು ತೊಡ್ತಕ್ಕಂಥ ಜೆರ್ಸಿಯ ಬ್ರ್ಯಾಂಡ್ ನೇಮ್ ಏನಾದ್ರು ಚೇಂಜ್ ಆಗ್ಬೋದಾ? ಬೇರೆ ಬೇರೆ ಬ್ರ್ಯಾಂಡ್ಗಳು ಬರ್ಬೋದಾ ಅಂತ ಆ ಒಂದು ಚೇಂಜಸ್ ಕೂಡ ಇದ್ದೇ ಇರುತ್ತೆ. ಇನ್ನ RCBಯ ಫ್ರಾಂಚೈಸಿ ನೇಮೇ ಚೇಂಜ್ ಆಗ್ಬೋದಾ? ಇದು ಫೈನಲ್, ಇದು ಕೂಡ ಎಲ್ರಿಗೂ ಕೂಡ ಡೌಟ್ ಕಾಡ್ತಾ ಇದೆ. ಡೌಟ್ ಆಗಿರ್ಬೋದು, ಒಂಥರ ಅವ್ರಿಗೇನು ಕ್ವಶನ್ ಆಗಿರ್ಬೋದು, ಬೇಡ ಅಂತಾನೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇರೋದು. ಬಟ್ ಆ ಚಾನ್ಸ್ ಇದೆಯಾ ಅಂತ. ಯಾಕೆಂದ್ರೆ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಇದು ಹಳೆ ಓನರ್ ಅವರ ಒಂದು ಬ್ರ್ಯಾಂಡ್. ರಾಯಲ್ ಚಾಲೆಂಜರ್ಸ್ ಅದೊಂದು ಮಧ್ಯದ ಒಂದು ನೇಮ್. ಸೊ ಇವಾಗ ಆದಿತ್ಯ ಬಿರ್ಲಾ ಗ್ರೂಪ್ ಅವರೊಂದು ಒಕ್ಕೂಟ ತಗೊಂಡಾಗ ಅದೇನಾದ್ರೂ ಚೇಂಜ್ ಮಾಡೋಕ್ ಸಾಧ್ಯತೆ ಇದೆಯಾ? ಚೇಂಜ್ ಮಾಡಬೇಡಿ ಅಂತ ಫ್ಯಾನ್ಸ್ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ನಿಮಗೆ ಇಷ್ಟು ಪಾಯಿಂಟ್ ಅಲ್ಲಿ ತಂಡದ ನಾಯಕತ್ವ, ಕ್ಯಾಪ್ಟನ್ಸಿ ಚೇಂಜ್ ಆಗೋದು ಫ್ಯಾನ್ಸ್ಗೆ ಅಷ್ಟು ಎಫೆಕ್ಟ್ ಆಗಲ್ಲ. ಅಂದ್ರೆ ಅಲ್ಲಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಂದ ಹೊರಗೆ ಬಂದಿದ್ದಾರೆ. ಸೊ ಇವಾಗ ಅಟ್ ಪ್ರೆಸೆಂಟ್ ರಜತ್ ಪಟಿದಾರ್ ಇದ್ದಾರೆ. ಸೊ ಬೇರೆಯವ್ರು ಮಾಡಿದ್ರು ಕೂಡ ಫ್ಯಾನ್ಸ್ಗೆ ಅಷ್ಟು ಎಫೆಕ್ಟ್ ಆಗಲ್ಲ. ಮಾಡಿ ಯಾರಾದ್ರೂ ಒಟ್ಟು ಮ್ಯಾಚ್ ವಿನ್ ಆದ್ರೆ ಸಾಕು, ಕಪ್ ಗೆದ್ರೆ ಸಾಕು ಅಂತ ಇದ್ದಾರೆ. ಇನ್ನು ಎರಡನೇದು, ವಿರಾಟ್ ಕೊಹ್ಲಿ ನೇಮ್ ಹೌದು ಬಳಸ್ಕೊಳ್ಳಿ, ವಿರಾಟ್ ಕೊಹ್ಲಿ ಬ್ರ್ಯಾಂಡ್ ಅಂದ್ರೆ ಬ್ರ್ಯಾಂಡು, ನೀವು ಅದನ್ನ ಫ್ರಾಂಚೈಸಿನ ಇನ್ನೂ ಮೇಲ್ಮಟ್ಟಕ್ಕೆ ತಗೊಂಡೋಗಿ ವಿರಾಟ್ ಕೊಹ್ಲಿ ಅವರು ಇದ್ರೇನೆ RCB ಅನ್ನೋ ತರ ಮಾಡ್ಕೊಳ್ಳಿ, ಯಾರು ಬೇಡ ಅದನ್ನು ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಅನ್ಬಾಕ್ಸ್ ತರ ಹೊಸ ಹೊಸ ಕಾರ್ಯಕ್ರಮಗಳನ್ನ ಮಾಡಿ. ಹೌದು, ಅನ್ಬಾಕ್ಸ್ ತರ ಈ ಸೀಸನ್ ಮಾಡಕ್ ಸಾಧ್ಯ ಆಗಿಲ್ಲ. ಅದೇ ತರ ನೆಕ್ಸ್ಟ್ ಅನ್ಬಾಕ್ಸ್ ಆಗಿರ್ಬೋದು, ಬೇರೆ ಬೇರೆ ಇವೆಂಟ್, ಫ್ಯಾನ್ಸ್ ಮೀಟಪ್ ಆಗಿರ್ಬೋದು, ಪ್ಲೇಯರ್ಸ್ ಮತ್ತೆ ಫ್ಯಾನ್ಸ್ಗಳು ಮೀಟ್ ಆಗೋದಾಗಿರ್ಬೋದು, ಸೆಲ್ಫಿ ತಗೊಳ್ಳೋದಾಗಿರ್ಬೋದು, ಈ ತರ ಕಾರ್ಯಕ್ರಮಗಳನ್ನ ಮಾಡಿ ಅದು ಕೂಡ ಅನುಕೂಲ ಆಗುತ್ತೆ. ನೆಕ್ಸ್ಟ್, ಬ್ರ್ಯಾಂಡ್ ವ್ಯಾಲ್ಯೂ ಯಾವ್ದಾದ್ರೇನು ಬ್ರ್ಯಾಂಡ್ ವ್ಯಾಲ್ಯೂ. ಇವಾಗ ಆದಿತ್ಯ ಬಿರ್ಲಾ ಅವ್ರದ್ದೇ ಈ ಜೆರ್ಸಿ ಮೇಲೆ ಬಂದ್ರೆ ನಮ್ಗೇನು ಸಮಸ್ಯೆ ಇಲ್ಲ, ಬೇರೆದು ಹಾಕ್ಸ್ಕೊಳ್ಳಿ, ಅದೇನು ಸಮಸ್ಯೆ ಇಲ್ಲ. RCB ಒಟ್ಟು RCB ತರ ಇರಬೇಕು, ಆ ಒಂದು ಬ್ರ್ಯಾಂಡ್ ಹಂಗೆ ಇರಬೇಕು. ನೇಮ್ ಅನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನಿದೆ ಅದೇ ಬ್ರ್ಯಾಂಡ್, RCBನೇ ಬ್ರ್ಯಾಂಡು. ಯಾವುದೇ ಕಾರಣಕ್ಕೂ ಆದಿತ್ಯ ಬಿರ್ಲಾ ಗ್ರೂಪ್ ಬಂದ ತಕ್ಷಣ ಅದನ್ನ ಚೇಂಜ್ ಮಾಡಬೇಡಿ. ಚೇಂಜ್ ಮಾಡಿದ್ರೆ ಬ್ರ್ಯಾಂಡ್ ವ್ಯಾಲ್ಯೂ 100% ಡೌನ್ ಆಗುತ್ತೆ, ಅದೊಂದು ಬೆಲೆ ಇರಲ್ಲ ಅಂತ ಫ್ಯಾನ್ಸ್ ಎಲ್ಲರೂ ಕೂಡ ಒಂದ್ ಕಡೆ ರಿಕ್ವೆಸ್ಟ್ ಆಗಿರ್ಬೋದು, ಇಲ್ಲ ಆಗ್ರಹ ಆಗಿರ್ಬೋದು, ಎಲ್ಲದೂ ಕೂಡ ಅವರು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮಾಡ್ತಾ ಇದ್ದಾರೆ. ಬ್ರ್ಯಾಂಡ್ ವ್ಯಾಲ್ಯೂ RCB ಯಾವತ್ತಿದ್ರು RCBನೇ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಹೊಸ ಮಾಲೀಕರು ತಂಡದಲ್ಲಿ ಯಾವ ತರ ಫ್ರಾಂಚೈಸಿಯಲ್ಲಿ ಬದಲಾವಣೆ ತರ್ತಾರೆ, ಅಥವಾ ಫ್ಯಾನ್ಸ್ಗೆ ವಿರುದ್ಧವಾಗಿ RCBಯ ಒಂದು ಬ್ರ್ಯಾಂಡ್ ಅನ್ನ ಹೆಸರನ್ನೇ ಚೇಂಜ್ ಮಾಡ್ತಾರಾ? ಕಾದ್ ನೋಡ್ಬೇಕಿದೆ. ಸೊ ನಿಮ್ಗೇನ್ ಅನ್ಸುತ್ತೆ? ಈ ಒಂದು RCB ನೇಮ್ ಚೇಂಜ್ ಮಾಡ್ಬೇಕಾ ಅಥವಾ ಮಾಡಬಾರ್ದಾ? ನೀವು ಈ ವಿಡಿಯೋಗೆ ಕಮೆಂಟ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಕ್ರೀಡಾ ಸಂಬಂಧಿತ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ರಿಲೇಟೆಡ್ ವಿಡಿಯೋ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.